ಹಾಯ್ ಹಲೋ ಅಂಡ್ ನಮಸ್ತೆ. ಕನ್ನಡ ಭಾಷೆ ಬಗ್ಗೆ ಕನ್ನಡಿಗರಿಗೆ ಭಾವನಾತ್ಮಕ ಸಂಬಂಧ ಇದೆ. ಕನ್ನಡವನ್ನು ನಾವು ತಾಯಿ ಅಂತೀವಿ. ಆದರೆ ಇಲ್ಲೇ ಹುಟ್ಟಿದ ಎಷ್ಟೋ ಸೆಲೆಬ್ರಿಟಿಗಳು ತಪ್ಪಾಗಿ ಕನ್ನಡ ಮಾತಾಡ್ತಾರೆ. ಅಂಥದ್ರಲ್ಲಿ ಬೇರೆ ಇಂಡಸ್ಟ್ರಿಗಳಲ್ಲಿ ದೊಡ್ಡ ಸೆಲೆಬ್ರಿಟಿಗಳಾದರೂ ಬೇರೆ ಕ್ಷೇತ್ರಗಳಲ್ಲಿ ಮಿಂಚುತ್ತಿದ್ರು ತುಂಬ ಚೆನ್ನಾಗಿ ಕನ್ನಡ ಮಾತನಾಡುವವರ ಬಗ್ಗೆ ತಿಳ್ಕೋಬೇಕಾ? ಹಾಗಾದರೆ ತಪ್ಪದೇ ಈ ವಿಡಿಯೋ ನೋಡಿ. ಬರೀ ವ್ಯಕ್ತಿತ್ವದಿಂದ, ನಗುವಿನಿಂದ, ಅಹಮಿಲ್ಲದೆ, ಅಹಂಕಾರವಿಲ್ಲದೆ, ಯುದ್ಧನೂ ಮಾಡದೆ ಒಂದು ರಾಜ್ಯನೇ ಗೆದ್ದಿರೋ ರಾಜು ಯಾರಾದ್ರೂ ಇದ್ರೆ ಅದು ಶ್ರೀ ಪುನೀತ್ ರಾಜ್ಕುಮಾರ್ ಅವರು ಒಬ್ಬರೇ. ಎಲ್ಲದ ಗಣ್ಯ ವ್ಯಕ್ತಿಗಳೇ ಹಾಗೂ ಸಮಸ್ತ ಕನ್ನಡಿಗನವರೇ, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ. ನೀವು ನನ್ನನ್ನು ಪ್ರೀತಿ ಅಭಿಮಾನದಿಂದ ಇಲ್ಲಿ ನಡೆಯುತ್ತಿರುವ ವಿಶ್ವ ಕನ್ನಡ ಸಮ್ಮೇಳನಕ್ಕೆ ಕರೆಸಿ ಗೌರವಿಸಿದ್ದಾರೆ. ಅದಕ್ಕೆ ನಾನು ಆಭಾರಿ. Question for Sweetie. Hey Sweetie, will you do Kannada movies? ಸ್ಕ್ರಿಪ್ಟ್ ಚೆನ್ನಾಗಿದ್ರೆ ಡೆಫಿನೆಟ್ ಆಗಿ ಮಾಡ್ತೀನಿ. Amma, same to you. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನೀವು ನನ್ನ ಎರಡು ವಿಷಯದಲ್ಲಿ ಕ್ಷಮಿಸಬೇಕು. ಒಂದು, ನನ್ನ ಕನ್ನಡ ಬಗ್ಗೆ ತುಂಬ ಪ್ರಯತ್ನ ಮಾಡ್ತಾ ಇದ್ದೀನಿ, ಆಗೋದಿಲ್ಲಪ್ಪ, ನೀವೇ ಅಡ್ಜಸ್ಟ್ ಮಾಡಿಕೊಳ್ಳಿ. नाम क्या है आपका? गुजरात अशोक कोंगानी। वाह, कहाँ से आए हो? बेलगाम कर्नाटक से आए हूँ। ओहो कर्नाटका. क्या शेट्टी? ನಾಟ್ ಶೆಟ್ಟಿ ಬಟ್ ಕನ್ನಡಿಗ. ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. थैंक यू। ತುಂಬಾ ಚೆನ್ನಾಗಿತ್ತು. थैंक यू। ನೀವು ಎಲ್ಲರೂ ಹೇಗಿದ್ದೀರಾ? ನಾನು ಭಾಳ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು. ಕೇಳ್ತಾರೆ ಕನ್ನಡ ಅಭಿಮಾನಿಗಳು, ಯಾವಾಗ ಕನ್ನಡಕ್ಕೆ ಮತ್ತೆ ಬರ್ತೀರಾ ಅಂತ. ವೆನ್ ದೀಸ್ ಪೀಪಲ್ ಲೆಟ್ ಮೀ ಗೋ, ಆವಾಗ ಒನ್ ಫಿಲ್ಮ್ ಮಾಡಿದ್ದೀನಿ ನಾನು, ಐಶ್ವರ್ಯ ಅಂತ. ವೆನ್ ಐ ಯು ಗೋನ್ ಟು ಡೂ ಅನದರ್ ಕನ್ನಡ ಫಿಲ್ಮ್? ಸೊ ಐ ಸೆಡ್ ವೆನ್ ಐ ಗೆಟ್ ದ ಚಾನ್ಸ್. ವೆನ್ ಉಪೇಂದ್ರ ಜೊತೆ ನಾನು ಒನ್ ಫಿಲ್ಮ್ ಮಾಡಿದ್ದು, ಬಟ್ ಸೋ ಫಾರ್ ರೈಟ್ ನೌ ದೇರ್ ಇಸ್ ನಥಿಂಗ್. ಮತ್ತೆ ಬರ್ಬೋದಾ? ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ವೈ ನಾಟ್? ವೈ? ನಮ್ಮ ಅಪ್ಪು ಅವರ ಬಗ್ಗೆ ಅವರು ಒಂದು ಮಾರ್ಕಂಡೇಯ, ಪ್ರಹ್ಲಾದ, ನಚಿಕೇತ, ಈಗ ಬಂದು ಅಪ್ಪು, ಈ ಕಲಿಯುಗಕ್ಕೆ ಅಪ್ಪು. ಅದು ಒಂದು ದೇವರ ಮಗು. ಅದು ಬಂದು ನಮ್ಮಲ್ಲಿ ಬಂದು ಸ್ವಲ್ಪ ದಿವಸ ಇದ್ದು ನಮ್ಮ ಜೊತೆ ಆಟ ಆಡಿ ನಿಲುವೆಲ್ಲ ತೋರಿಸಿ ಈಗ ದೇವರ ಹತ್ರ ಹೋಗಿ ಸೇರಿದೆ. ಅದರ ಆತ್ಮ ನಮ್ಮ ಸುತ್ತಲೂ ಇಲ್ಲೇ ಇದೆ. ಕನ್ನಡ ಪ್ರೇಕ್ಷಕರು ಒಂದು ಒಳ್ಳೆಯ ಸಿನಿಮಾವನ್ನು ಯಾವಾಗಲೂ ಬೆಂಬಲಿಸ್ತಾ ಬಂದಿದ್ದಾರೆ. ಹಾಗೆಯೇ ಒಳ್ಳೆಯ ನಟರನ್ನು ಕೂಡ ಬೆಂಬಲಿಸಿದ್ದಾರೆ. ಅದೇ ರೀತಿ ನನ್ನನ್ನು ಹಾಗೂ ನಮ್ಮ ವಿಕ್ರಮ್ ಸಿನಿಮಾವನ್ನು ನೀವು ಬೆಂಬಲಿಸ್ತಾ ಇರೋದು ಅತೀವ ಸಂತೋಷ ತಂದುಕೊಟ್ಟಿದೆ. ನಮಸ್ಕಾರ ಬೆಂಗಳೂರು. ಊಟ ಆಯ್ತಾ? ಪುನೀತ್, ನಮ್ಮಣ್ಣ, ಆತನ ಮುಖ ಇನ್ನೂ ನನ್ನ ಮುಂದೆ ಕಾಣಿಸ್ತಾ ಇದೆ. నా పుట్టినరోజు అప్పుడు పునీత్ చనిపోయాడనే న్యూస్ వచ్చింది. అది ఐ కుడెంట్ డైజెస్ట్ ఇట్. ಕನ್ನಡ ಮಾತಾಡೋದು ನಿಮ್ಗೆ ಸರ್ಪ್ರೈಸ್ ಆಗದ, ಬಟ್ ಎಲ್ಲರಿಗೂ ಗೊತ್ತು ನಾನು ಕನ್ನಡದ. ಮನೇಲಿ ಅಪ್ಪ ಅಮ್ಮಂತೂ ಕನ್ನಡದಲ್ಲೇ ಮಾತಾಡ್ತಾರೆ. ಬಟ್ ಸ್ಟಿಲ್ ನಿಮ್ಮಷ್ಟು ಮಾತಾಡೋಕ್ಕಾಗಲ್ಲ. ನನ್ನ ಕನ್ನಡ ಒಂಥರ ಏನೋ ಮ್ಯಾನೇಜಬಲ್ ಕನ್ನಡ. ಸಾರಿ ಫಾರ್ ದಟ್. ಎಂದೆಂದು ನಿನ್ನನ ಮರೆತು ಮಧುಕಿರಲಾರೆ, ಎಂದೆಂದು ನಿನ್ನನು ಅಗಲಿ ನಾನಿರಲಾರೆ. ವೃಂದಕ್ಷಣ ನೊಂದುರುಣಿ ನಾ ತಾಳಲಾರೆ, ವೃಂದಕ್ಷಣ ನೊಂದುರುಣಿ ನಾ ತಾಳಲಾರೆ.
ನಾವು 8 ಜನ ಇದ್ವಿ ಬೆಂಗಳೂರಿಂದ. ಅಲ್ಲ, ನೀವೆಲ್ಲ ಕೇಳಿರ್ಬೋದು, ಕನ್ನಡದಲ್ಲೇ ಮಾತಾಡ್ತಿದ್ವಿ. ನಾನು, ಶ್ರೀನಾಥ್, ವೆಂಕಟೇಶ್ ಪ್ರಸಾದ್ ಎಲ್ಲ ವಿ ಹ್ಯಾಡ್ ಕೋಡ್ ವರ್ಡ್ಸ್ ಆಲ್ಸೋ. ಸೊ ಶ್ರೀನಾಥ್ ವೆಂಕಟೇಶ್ ಪ್ರಸಾದ್ ಅವ್ರು ಬೌಲಿಂಗ್ ಮಾಡ್ತಾ ಇದ್ಬೇಕಾರೆ ಸ್ಲೋವರ್ ಬಾಲ್ಗೆ ಆಪತ್ ಬಾಂಧವ ಅನ್ನೋರು. ಸ್ಲೋವರ್ ಚಾನ್ಸ್ ಸಿಗಲ್ಲ, ಹೈ ಪ್ರೆಷರ್ ಸಿಚುವೇಶನ್ ನಲ್ಲಿ ನೀವು ರನ್ ಮಾಡಬೇಕು. ಬಟ್ ಆ ತರ ಸಿಚುವೇಶನ್ ನಲ್ಲಿ ಅವನು ಬಂದು ಒಂಥರ ಬ್ರಿಲಿಯಂಟ್ ಇನ್ನಿಂಗ್ ಆಡಿದಾನೆ ಸೆಮಿಫೈನಲ್ ಮುಂಚೆ. ಒಂಥರ ಸಖತ್ ಖುಷಿ ನಮ್ಮ ಟೀಮ್ಗೆ, ಅವನ್ಗೆ ಮತ್ತೆ ಫ್ಯಾನ್ಸ್ಗೆ. KGF ಮುಂಚೆ ನಾನು ಡ್ರೈವರ್ ಬಗ್ಗೆ ಹೇಳಬೇಕು. ನಾನು ಆಲ್ಮೋಸ್ಟ್ ಒಂದು 25-30 ಇಯರ್ಸ್ ಮುಂಚೆ ಪ್ರೇಮಲೋಕ ಪಿಕ್ಚರ್ ಅವರ ಸಾಂಗ್ ಪಿಕ್ಚರೈಸೇಷನ್ ನಾವು ಕಾಪಿ ಮಾಡಿದೆ, ನಾವು ತೆಲುಗಿನಲ್ಲಿ ನಾವು ಕಾಪಿ ಮಾಡಿದೆ. ಯಾಕಂದರೆ ಕನ್ನಡ ಫೀಲ್ಡ್ನಲ್ಲಿ ಅಷ್ಟು ಸ್ಟೈಲಿಶ್ ಆಗಿ, ಅಷ್ಟು ಕಾಸ್ಟ್ಲಿ, ನಂಬರ್ ಆಫ್ ಡ್ರೆಸ್ ಚೇಂಜಸ್, ಆಮೇಲೆ ಸಾಂಗ್ಸ್, ಮೆಲಡಿ ಸಾಂಗ್ಸ್ ಅಂದರೆ ರವಿ ಅವ್ರದ್ದೇ, ಅದನ್ನು ಬೀಟ್ ಮಾಡಲಿಕ್ಕಿಲ್ಲ. ಅಷ್ಟು ಒಳ್ಳೆ ಪಿಕ್ಚರೈಸೇಷನ್. ಯಾಕಂದರೆ ಅವರ ಡಾನ್ಸ್ ಮಾಸ್ಟರ್, ನಮ್ಮ ಡಾನ್ಸ್ ಮಾಸ್ಟರ್ ಒಬ್ಬರೇ, ಚಿನ್ನಿ ಪ್ರಕಾಶ್. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ, ಈ ಎದೆಯಲ್ಲಿ ಸಿಹಿಯಾದ ಕೋಲಾಹಲ ನನ್ನೆದುರಲ್ಲಿ ನೀ ಹೀಗೆ ಬಂದಾಗಲಿ, ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ, ನಾನಿಂತಲ್ಲೇ ಹಾಳಾದೆ ನಿನ್ನಿಂದಲೇ. ನನಗೆ ಫಸ್ಟು ಫಂಕ್ಷನಲ್ಲಿ ಭೇಟಿಯಾಗಿದ್ದಾರೆ. ಯಾವ ಫಂಕ್ಷನ್, ಮೆಡ್ರಾಸ್ನಲ್ಲಿ, ಚೆನ್ನೈನಲ್ಲಿ ಒಂದು ಫಂಕ್ಷನ್ ನಡ್ತಾ ಇದೆ. ಅವಾಗ ಫಸ್ಟ್ ಟೈಮ್ ಭೇಟಿಯಾಗಿದ್ದಾರೆ. ನಾನು ಹೋಗಿ ಎಕ್ಸೈಟ್ನಿಂದ, ಯಾಕಂದ್ರೆ ಅವ್ರ ಫಿಲ್ಮ್ ನೋಡಿದೆ ನಾನು ಫಸ್ಟ್, ಆನಂದ್, ರಥಸಪ್ತಮಿ, ಆ ಫಿಲ್ಮ್ ಎಲ್ಲ ನೋಡ್ತಾ ಆಮೇಲೆ ಅಲ್ಲ ನಾನು ಹೋಗಿದ್ದೆ ಅಲ್ಲಿಗೆ. ನಾನು ಹೋಗಿ ಶಿವಣ್ಣ ಅಂತ ನಾನೇ ಹೋಗಿ, ನಾನು ಕರ್ನಾಟಕ, ನಾನು ಗಂಗಾವತಿಯಿಂದ, ಅವ್ರಿಗೆ ಗೊತ್ತು ನಾನು ಹೀರೋ ಆಗಿ ಆ್ಯಕ್ಟ್ ಮಾಡ್ತೀನಿ ತೆಲುಗು ಫಿಲ್ಮ್ನೆಲ್ಲ ಅಂತ ಅವ್ರಿಗೆ ಗೊತ್ತದೆ ಆಲ್ರೆಡಿ. ಶ್ರೀಕಾಂತ್ ಹೌದಾ ನಮ್ಮ ಕರ್ನಾಟಕನ ಅಂತ ಆ ಥರ ಅವರು ಇದು ಮಾಡಿ ಆವಾಗ ಪರಿಚಯ ಆಯಿತು. ಆವಾಗಿಂದ ಯಾವಾಗಲೂ ಹೈದ್ರಾಬಾದ್ ಬಂದರು ಫಂಕ್ಷನ್ನಲ್ಲೇ ಜಾಸ್ತಿ ಮೀಟ್ ಆಗೋದು, ನಾವೆಲ್ಲ ಫಂಕ್ಷನಲ್ಲಿ ಜಾಸ್ತಿ ಮೀಟ್ ಆಗೋದು. ಅವ್ರ ಮನೆಗೆ ಬಂದಿದ್ದರು, ನಮ್ಮ ಅಪ್ಪ ಅಮ್ಮನ ಮೀಟ್ ಆಗಿ, ಅವ್ರ ಮನೇಲಿ ನಮ್ಮಲ್ಲಿ ಊಟ ಮಾಡಿ, ಆ ಥರ ಒಂದು ಬಾಂಡಿಂಗ್ ಇದೆ ಎಲ್ಲ. ಅವರು ನಮ್ಮ ಜೊತೆ ಇದ್ದಾರೆ. ಹಾಯ್ ಮ್ಯಾಮ್, ಹೌ ಯು ಫೀಲಿಂಗ್ ರೈಟ್ ನೌ ಆನ್ ದ ರೆಡ್ ಕಾರ್ಪೆಟ್ ಆಫ್ ಸೈಮಾ 2015? ಒಂದು ಅವಾರ್ಡ್ ಸಿಗೋ ಥರ ಇದೆ. ನೀವು ಇಷ್ಟೆಲ್ಲ ಹೇಳಿದ್ರಿ, ಇಷ್ಟೆಲ್ಲ ಅದು ಮರ್ಯಾದೆ ಕೊಡೋಕೆ ನನಗೆ ಅಷ್ಟು ಡಿಸರ್ವಿಂಗ್ ಅಲ್ಲ, ಆದ್ರೂ ಥ್ಯಾಂಕ್ ಯು ವೆರಿ ಮಚ್. ವಿ ಲವ್ ಯು ಮ್ಯಾಮ್. ಥ್ಯಾಂಕ್ ಯು, ವಿ ಲವ್ ಯು ಟೂ ಮ್ಯಾಮ್. ಅಂಡ್